ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಊರಿನ ನಿಮ್ಮ ಏರಿಯಾದ ಯಾವ ರೀತಿ ವೋಟರ್ ಲಿಸ್ಟನ್ನ 2002 ವೋಟರ್ ಲಿಸ್ಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನು ಹೇಳ್ಕೊಡ್ತೀನಿ. ಫಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ CEO ಕರ್ನಾಟಕ ಅಂತ ಸರ್ಚ್ ಮಾಡಿ ಓಪನ್ ಮಾಡಿ, ಆಮೇಲೆ ಲೆಫ್ಟ್ ಸೈಡಲ್ಲಿ 3 ಗೆರೆ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಸಿಂಬಲ್ ಕಾಣುತ್ತೆ, ಡೌನ್ಲೋಡ್ ಅಂತ. ಎಲೆಕ್ಟ್ರಾಲ್ ರೋಲ್ 2002 ಅಂತಿದೆ. ನಾವು ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ, ಅದಕ್ಕೋಸ್ಕರ ಅದ್ರ ಮೇಲೆ ಪ್ರೆಸ್ ಮಾಡಿ. ಬೇರೆದು ಬೇಕಂದರೆ ಬೇರೆದು ಕೂಡ ಡೌನ್ಲೋಡ್ ಮಾಡ್ಬೋದು. ಈಗ 2002 ನೋಡಿ ವ್ಯೂ ಡೌನ್ಲೋಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಫಸ್ಟ್ ಡಿಸ್ಟಿಕ್, ನಿಮ್ಮ ಏರಿಯಾದ ಡಿಸ್ಟಿಕ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀನಿ. ಈಗ ಬಳ್ಳಾರಿ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು AC ನಂಬರ್ ಯಾವುದು, ತಾಲೂಕು ಯಾವುದಿದೆ ಆ ತಾಲೂಕನ್ನು ಕೂಡ ಬಳ್ಳಾರಿನೇ ಸೆಲೆಕ್ಟ್ ಮಾಡಿದ್ದೀನಿ. ಯಾವುದಾದ್ರೂ ಪಾರ್ಟ್ ನಂಬರ್ ನಿಮ್ದಿರುತ್ತಲ್ಲ, ಭಾಗದ ಸಂಖ್ಯೆ ಯಾವುದಾದ್ರೂ ಈಗ ಸರಿ ನಿಮಗೆ ತೋರ್ಸೋಕ್ಕೋಸ್ಕರ ಆ ಪಾರ್ಟ್ ನಂಬರ್ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅದರಲ್ಲಿ ನಿಮ್ಮ ಏರಿಯಾ ಏನಿರುತ್ತಲ್ಲ ಭಾಗದ ಸಂಖ್ಯೆ ಅದು PDF ರೂಪದಲ್ಲಿ ನಿಮ್ಮ ವೋಟರ್ ಲಿಸ್ಟನ್ನು ಎಲ್ಲ ಇದರಲ್ಲಿ ತೋರಿಸುತ್ತೆ. ನೋಡಿ ಈ ಥರ ಬರುತ್ತೆ. ಇದರಲ್ಲಿ ನಿಮ್ಮ ವೋಟರ್ ಲಿಸ್ಟ್, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಮತ್ತು ಮನೆ ಸಂಖ್ಯೆ, ಮತದಾರರ ಗುರುತಿನ ಸಂಖ್ಯೆ ಎಲ್ಲ ಇರುತ್ತೆ. ಇದು ಲೀಸ್ಟನ್ನು ಈ ಥರ ಡೌನ್ಲೋಡ್ ಮಾಡ್ಬೋದು. ಅಕಸ್ಮಾತ್ ಈ ಡೌನ್ಲೋಡ್ ಮಾಡಿದ್ದನ್ನು ಮತ್ತೆ ಸೇವ್ ಮಾಡ್ಬೇಕಂದ್ರೆ ಇದಿಷ್ಟೇ ಅಲ್ಲ, ನಿಮ್ಮ ಮೊಬೈಲಲ್ಲಿ ಸೇವ್ ಆಗಲ್ಲ. ಇದು ಸೇವ್ ಮಾಡ್ಬೇಕಂದ್ರೆ ರೈಟ್ ಸೈಡಲ್ಲಿ 3 ಡಾಟ್ ಇದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪ್ರಿಂಟ್ ಅಂತ ಇರುತ್ತೆ. ಪ್ರಿಂಟಲ್ಲಿ ಹೋದರೆ ಈ ಥರ ಸೇವ್ ಆ್ಯಸ್ PDF ಅಂತ ಬರುತ್ತೆ. ಇದರಲ್ಲಿ PDF ಅಂತ ಡೌನ್ಲೋಡ್ ಅಂತ ಇದೆಯಲ್ಲ, ಆ PDF ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಂಟರ್ನಲ್ ಸ್ಟೋರೇಜಲ್ಲಿ ಡನ್ ಅಂತ ಕ್ಲಿಕ್ ಮಾಡಿ ಅದು ಸೇವ್ ಆಗುತ್ತೆ. ನೋಡಿ ಸೇವ್ ಆಗಿದೆ. ಈಗ ಇದರಲ್ಲಿ ಎಲ್ಲಿ ಸೇವ್ ಆಗಿದೆ ನಿಮಗೆ ತೋರಿಸ್ತೀನಿ. ಮೈ ಫೈಲ್ಸ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ಡೌನ್ಲೋಡ್ಸ್ ಅಂತ ಇರುತ್ತೆ. ನೀವು ಡೌನ್ಲೋಡ್ ಮಾಡಿದ್ದು ಡೌನ್ಲೋಡ್ಸಲ್ಲಿ ಈ ಥರ ಬರುತ್ತೆ. ನೋಡಿ PDF ಇದೆಲ್ಲ. ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ಮೇಲೆ ಈಗ ನೋಡಿ ಇದನ್ನೇ ನಾವು ಡೌನ್ಲೋಡ್ ಮಾಡಿರೋದು. ಇದನ್ನು ನಿಮಗೆ ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೇಕಂದ್ರೆ ಬ್ಯಾಕ್ ಬಂದು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ಇದನ್ನು ಕೆಳಗಡೆ ಒಂದು ಶೇರ್ ಬಟನ್ ಕಾಣುತ್ತೆ ನೋಡಿ, ಶೇರ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಮೂಲಕ ನೀವು ಕಳಿಸ್ಬೋದು. ಇದೇ ರೀತಿ ಬೇರೆ ಬೇರೆ ನಿಮಗೆ ವೀಡಿಯೋಸ್ಗಳು ಬೇಕು ಅಂದರೆ ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಹೆಚ್ಚಿನ ವೀಡಿಯೋಗಳು ಬೇಕಂತಂದರೆ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಆ ಪ್ಲೇ ಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲಿ ಓಪನ್ ಆದರೆ ನಿಮಗೆ ಕಂಪ್ಯೂಟರಿಗೆ ಸಂಬಂಧಪಟ್ಟ ಎಲ್ಲ ವೀಡಿಯೋಸ್ಗಳು ಸಿಗ್ತವೆ. ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ.